ಈ ನಾರ್ಮ್ಸ್ ಆ ಪ್ರೀ ಸ್ಕೂಲ್ ಅಲ್ಲಿ 6,000 10,000 ಇಂದ ಹಿಡಿದು 50,000-60,000 ತನಕ ಫೀಸ್ ಇರುತ್ತೆ. ಇನ್ನು ಹಳ್ಳಿಗಳಿಗೆ ಹೋದ್ರೆ ಇನ್ನೂ ಕಮ್ಮಿ ಇರುತ್ತೆ. ಅವ್ರಿಗೆ ಹೋಗ್ಬಿಟ್ಟು ಈ ತರ ಒಂದು ಎಕ್ಸ್ಟಾರ್ಷನ್ ಮಾಡಿದ್ರು 50,000 75,000 ಕೊಡಿ ಅಂಡ್ ಎಲ್ಲ ನಡೆಸೋರು ಹೆಂಗಸರು ಅಲ್ಲಿ ಒಳಗಡೆ ಹೆಂಗಸರು ಕೂತಿರ್ತಾರೆ. ಇವ್ರದ್ದು ದಬ್ಬಾಳಿಕೆ ನಡೆಯುತ್ತಾರೆ ಒಳಗಡೆ ಹೋಗ್ಬಿಟ್ಟು. ಇಲ್ಲ ನೀವು ಕೊಡದೇ ಇದ್ರೆ ನಾನು ಬೀಗ ತರ್ತೀನಿ ಬೀಗ ಹಾಕ್ತೀನಿ ಅಂತ. ಯಾರು BO ಆಫೀಸ್ಗಳಿಂದ ಅವರು CRP ಅಂತ ಇರುತ್ತೆ, ಅವ್ರಿಗೆ ಬೇರೆ ಬೇರೆ ಡೆಸಿಗ್ನೇಷನ್ಗಳು. ಅವ್ರು ಬರ್ತಾರೆ ಒಳಗಡೆ ನುಗ್ತಾರೆ. ಪೇರೆಂಟ್ಸ್ ಇದಾರ ಇಲ್ವಾ ಮಕ್ಕಳಿದಾರ ಕೇರೇ ಇಲ್ಲ, ಒಳಗಡೆ ನುಗ್ಬಿಡ್ತಾರೆ. ನುಗ್ಬಿಟ್ಟು ನಾನು ಡಿಪಾರ್ಟ್ಮೆಂಟ್ ಬಂದಿದ್ದೀನಿ, ನನಗೆ ಈ ಪರ್ಮಿಷನ್ ಇದೆಯಾ ತೋರಿಸಿ ಹೇಳ್ತಾ ಇದ್ದೀವಿ. ಕರ್ನಾಟಕ ಕೌನ್ಸಿಲ್ ಆಫ್ ಪ್ರೀ ಸ್ಕೂಲ್ ಮೆಂಬರ್ಸ್ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟ್ ಮಾಡಿದ್ದೀವಿ, ಕಮಿಷನರ್ ಮೀಟ್ ಮಾಡಿದ್ದೀವಿ, ಕೇಳ್ಕೊಂಡಿದ್ದೀವಿ ಒಂದು ರಿಲೀಫ್ಗೆ. ಅವರು ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ವಲ್ಪ ಟೈಮ್ ಕೊಡಿ ನಮ್ಗೆ ಅಂದ್ರೆ ಅವೆಲ್ಲ ಅಸೋಸಿಯೇಷನ್ ನಮ್ಗೆ ಗೊತ್ತಿಲ್ಲ, ಇದು ಕೊಡೋದಾದ್ರೆ ಕೊಡಿ, ಇಲ್ಲಾಂದ್ರೆ ನಮ್ಗೆ ದುಡ್ಡು ಕೊಡಿ ನಾವು ಹೋಗ್ತೀವಿ. ಸ್ಟ್ರೈಟ್ ಓಪನ್ ನೀವು ರೆಕಾರ್ಡ್ ಮಾಡ್ತೀವಿ ಮಾಡ್ಕೊಳ್ಳಿ, ಅದ್ ಯಾರು ನಮಗೆ ಏನ್ ಮಾಡ್ತಾರೆ ನೋಡ್ಕೋತೀವಿ. ಈ ತರ ದಬ್ಬಾಳಿಕೆ ನಡೀತಾರೆ. ಯಾರ ಮೇಲೆ? ಹೆಂಗಸರು. ಅಲ್ಲಿ ಕೂತಿರೋದು ಹೆಂಗಸರು ಸ್ಕೂಲ್ ನಡೆಸ್ತಾ ಇರೋದು. ನಾವೆಲ್ಲ ಸ್ಕೂಲ್ ಓನ್ ಮಾಡ್ತೀವಿ, ಇಂಡಿವಿಜುವಲ್ ಸ್ಕೂಲ್ ನಡೆಸೋರೆಲ್ಲ ಲೇಡೀಸ್. ಅವ್ರಿಗೆಲ್ಲ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಕೇಳಿದ್ವಿ, ಈ ತರ ನಡೀತಾ ಇದೆ, ನಮ್ಗೆ BOಗಳ ಆಫೀಸಿಂದ ಬಂದಿದೆ, ಪ್ರೆಷರ್ ಇದೆ, ನೋಡೋಣ ನಾನು ಕಮಿಷನರ್ ಕರೀತೀನಿ, ಒಟ್ಟಿಗೆ ಮೀಟ್ ಮಾಡೋಣ. ನಮ್ದು ಯಾವ ಓನರು ಕೊಡಲ್ಲ ಒಂದು ಪ್ರೀ ಸ್ಕೂಲ್ಗೆ. ನಿಮ್ದೇ ಮನೆ ಇದ್ರೆ ನೀವು 3 ವರ್ಷಕ್ಕಿಂತ ಜಾಸ್ತಿ ಯಾರಿಗೂ ಬಾಡಿಗೆ ಕೊಡಲ್ಲ, ಆಮೇಲೆ ರಿನ್ಯೂವಲ್ ನೋಡೋಣ ಅಂತ. ಆ ಲೆಕ್ಕದಲ್ಲಿ 30 ವರ್ಷ ಎಲ್ಲಿಂದ ತರೋದು? ಒಂದು ಸ್ಕೂಲಲ್ಲಿ 18 ಮಕ್ಕಳು ಇರ್ತಾರೆ, 25 ಮಕ್ಕಳು ಇರ್ತಾರೆ, ಮ್ಯಾಕ್ಸಿಮಮ್ 60 ಇರ್ತಾರೆ, 2 ಟೀಚರ್ ಇರ್ತಾರೆ. ಎಲ್ಲಿ ಹೋಗ್ಬೋದು ನಾವು? 2,000 ಸ್ಕ್ವೇರ್ ಮೀಟರ್ ಸ್ಕ್ವೇರ್ಗೆ 2,000 ಇವರೆಲ್ಲರೂ ಲೈನ್ ನಿಂತ್ಕೊಂಡ್ಬಿಡ್ತಾರೆ. ಇರೋ ಹೆಂಗಸರೆಲ್ಲ ಅವರು ಸ್ಕೂಲ್ ಕ್ಲೋಸ್ ಮಾಡ್ಬಿಟ್ಟು ಇದನ್ನು ಒದ್ದಾಡಿಕೊಂಡು ಅವ್ರಿಗೆ 50,000 ಕೊಟ್ಟು 70,000 ಕೊಟ್ಟು ಸ್ಕೂಲ್ ನಡೆಸೋ ಬದಲು ಹೋಗೋಣ, ಹೇಗೂ ನಮಗೆ ಭಾಗ್ಯ ಬರುತ್ತಲ್ಲ ಅಲ್ಲೇ ಇಸ್ಕೊಳ್ಳೋಣ ಅಂತ ಹೊರಟೋಗುತ್ತೆ ಅಷ್ಟೇ. ಎಲ್ಲ ಇದೇ ಪ್ರಾಬ್ಲಮ್ ಆಗುತ್ತೆ ಸರ್ ನಮಗೆ. ಸ್ಕೂಲ್ ಇವಾಗ ಅದೇನೇ ಇಲ್ಲ, ಒಂದು ಸ್ಕೂಲು ಆ ಥರದಿಲ್ಲ. ಒಂದು ಸ್ಕೂಲು ಆಗಿಲ್ಲ. ಒಂದು ನಿಮಿಷ ನೋಡಿ ಏನಾಗಿದೆ ಅಂತಂದ್ರೆ, ಈಗ 2016 ಅಲ್ಲಿ ಒಂದು ನಿಯಮ ಇತ್ತು, ಅದು ತುಂಬಾ ಸಿಂಪಲ್ ನಿಯಮ ಇತ್ತು. ಅದರಲ್ಲಿ ಏನಿತ್ತು, ಒಂದು ಮಗುವಿಗೆ 1 ಸ್ಕ್ವೇರ್ ಮೀಟರ್ ಸ್ಥಳ ಅಷ್ಟನ್ನ ಮಾತ್ರ ಇಟ್ಟು ನೀವು ಸ್ಕೂಲ್ ನಡೆಸಬಹುದು. 30 ಮಕ್ಕಳಿದ್ರೆ 30 ಮಕ್ಕಳಿದ್ರೆ ಒಂದು ಕೊಠಡಿ, ಆ ಕೊಠಡಿಯಲ್ಲಿ ಎಲ್ಲಾ ಮಕ್ಕಳಿಗೂ ಸ್ಕ್ವೇರ್ ಮೀಟರ್ ಆ ತರ ಜಾಗ ಬೇಕು. ಇದಿಷ್ಟೇ ನಮಗಿಟ್ಟಿದ್ದು 3 ವರ್ಷದ್ದು ನಮ್ಗೆ ಲೀಸ್ಟ್ ಅಷ್ಟು ಸಾಕು. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಸಿಕ್ ಎಲ್ಲ ಇರಬೇಕು ಸರ್. ಈಗ ಅದು ನಮಗೆ ಇಟ್ಟಿದ್ದು 2000 ಇದರಲ್ಲಿ ಆಕ್ಚುಲ್ ಆಗಿ ನಾನು ಕೊಟ್ಟಿರೋದ್ರಲ್ಲಿ ಇದೆ. 2016 ಅಲ್ಲಿ ಆ ನಿಯಮ ಇತ್ತು. ಅದಕ್ಕೆ ಮುಂಚೆ 2006 ಅಲ್ಲಿ we were exempted, all registered. Now we come under the this one ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ಗೆ ಬರ್ತೀವಿ ನಾವು. ಈಗ ಅದರಿಂದ ನಾವು ಹೆರಾಸ್ ಆಗ್ತಿರೋದು.